ಅಕಾಡೆಮಿ ಶಿವಮೊಗ್ಗ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಏನು ಈ ರಿಸರ್ಚ್ ಮೆಥಾಲಜಿ ಒಳಗಡೆ ಈ ಸ್ಪೀಚ್ ಅಂತ ನಿಮಗೆ ನಾನು ಅನಿಸ್ಬೋದು. ಏಕೆಂದ್ರೆ ನಾವು ತುಂಬಾ ಈ ವರ್ಕ್ಶಾಪ್ ಅನ್ನ ತುಂಬಾ ಶಾರ್ಟ್ ಆಗಿ ಕಡಿಮೆ 1 ಗಂಟೆ ಒಳಗೆ ಮುಗಿಸ್ಬೇಕು ಅಂತ ಅನ್ಕೊಂಡು ಮಾಡ್ಕೊಂಡಿದ್ದು. ಮತ್ತೆ ಎರಡನೇದು ನಮ್ಮ ಹಳೆ ಸ್ಟೂಡೆಂಟ್ಸ್ ಅನ್ನೇ ಕರ್ಸಿ ಇಲ್ಲಿ ಓದಿದ ಹುಡುಗರನ್ನೇ ಪ್ರಕಾಶ್ ಸ್ಟೂಡೆಂಟ್, ನಮ್ಮ ಸ್ಟೂಡೆಂಟ್, ಸ್ಟೂಡೆಂಟ್ ಇವರನ್ನೇ ಕರ್ಸಬೇಕು ಅನ್ನೋದಿತ್ತು. ಕರ್ಸಿ ಮಾತಾಡ್ತೀವಿ. ಇನ್ನೊಂದು ಸಲ 5 ವರ್ಷ ಆಯ್ತು ಸರ್. 5 ವರ್ಷದ ಹಿಂದ್ಗಡೆ ನಾನು ಮೊಬೈಲ್ ಅನ್ನ ಹೀಗೆ ಸ್ಕ್ರೋಲ್ ಮಾಡ್ತಾ ಇದ್ದೆ. ಆ ಸ್ಕ್ರೋಲ್ ಮಾಡುವಾಗ ಒಂದು ಪ್ರೈಮರಿ ಸ್ಕೂಲ್ ಒಳಗಡೆ ಒಂದು ಸ್ಪೀಚ್ ಮಾಡಿದ್ದು ಒಂದು ಹುಡುಗಿದು ವಿಡಿಯೋ ಸಿಕ್ತು. ಸ್ಪೀಚ್ ನಾನು ಕೇಳಿದ್ಮೇಲೆ ನನಗೆ ಬಹಳ ಆ ಸ್ಪೀಚ್ಗೆ ನಾನು ಸಿಕ್ಕಾದೆ. ಸೊ ನೋಡಿ, ಕೆಲವು ಹೆಣ್ಮಕ್ಳು ಮಾಸ್ಟರ್ ಡಿಗ್ರಿ ಆಗಿರ್ತೈತಿ, ರಿಸರ್ಚ್ ಮಾಡಿರ್ತಾರೆ, ಡಿಗ್ರಿ ಮುಗಿಸಿರ್ತಾರೆ, ಅಥವಾ ಹುಡುಗರು ಕೂಡ ಏನು ಈಗ ಏನಪ್ಪ ನಿನ್ನ ಹೆಸರು, ಬೆಳಗ್ಗೆ ಇನ್ನು ನಮ್ಮ ಕಾಲೇಜಿನಲ್ಲಿ 2 ವರ್ಷ ಓದಿದ್ದಾರೆ, ಬೆಳಗ್ಗೆ ಬಂದು ಸ್ವೀಕರಿಸಿ ಎಂಟ್ರೆನ್ಸ್ ಸಿಗ್ತಾರೆ, ಯಾಕೆ ಸಫರ್ ಏನು ಅಂತಂದ್ರೆ ಅವ್ನಿಗೆ ನಾವು 3 ಸತಿ ಕೇಳಿದ್ಮೇಲೆ ಬಿಬಿ ಅಂತ ಹುಡುಗರು. ಅಂದ್ರೆ ಇಟ್ ಮೀನ್ಸ್ ಅದು ಏನು ಅಂತ ಡೆಮೋ ಮಾಡ್ಕೊಳಕ್ಕೆ, ನಮ್ಮನ್ನ ನಾವು ಡೆಮೋ ಮಾಡ್ಕೊಳಕ್ಕೆ ಹಿಂಜರಿತಾ ಇರ್ತೀವಿ. ಆ ಪ್ರೈಮರಿ ಸ್ಕೂಲ್ ಅಲ್ಲಿ ಈ ಮಗು ಇಷ್ಟೊಂದು ಚಂದ ಮಾತಾಡ್ತಲ್ಲ, ನಮ್ಮ ದೇಶದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಋಷಿ ಮುನಿಗಳ ಬಗ್ಗೆ, ಸನ್ಯಾಸಿಗಳ ಬಗ್ಗೆ ಇಷ್ಟೊಂದು ಮಾತಾಡ್ತಲ್ಲ. ನಮ್ಮಲ್ಲಿ ಮಾಸ್ಟರ್ ಡಿಗ್ರಿ ಮುಗಿಸಿದ್ದೇವೆ, PhD ಮಾಡಿದ್ದಾರೆ, ಡಿಗ್ರಿ ಮಾಡ್ತಿದ್ದಾರೆ. ಈ ಮಕ್ಕಳು ಯಾಕೆ ಮೌತನ್ನ ಲಾಕ್ ಮಾಡ್ಕೊಂಡಿದ್ದಾರೆ? ಅವ್ರ ಮೌತನ್ನ ಇಂಥವ್ರನ್ನ ಯಾರನ್ನಾದ್ರೂ ಕರ್ಕೊಂಡು ಬಂದು ಡೆಮೋ ತೋರಿಸಿದ್ರೆ ಸ್ವಲ್ಪ ಅನ್ಲಾಕ್ ಆಗ್ಬೋದಾ ಅನ್ನೋದು ನನ್ನ ತಲೆ ಒಳಗಡೆ ಬಂತು. ಸುಮಾರು ಒಂದು 5-6 ವರ್ಷ ಹುಡುಕ್ತಾ ಹೋದೆ, ಯಾವ ದೇಶಕ್ಕೆ ಹುಡುಗಿ ಇರ್ಬೋದು ಅಂತ ಅನ್ಕೊಂಡು ನನಗೆ ಎಲ್ಲೂ ಸಿಗ್ಲಿಲ್ಲ. ಆದ್ರೆ ಬರೋದಂತೂ ಇದ್ದೇ ಇತ್ತು. ನೋಡೋಣ, ಮೀಟ್ ಮಾಡೋಣ, ನನ್ನ FD ಯಾವತ್ತಾದ್ರೂ ಸಿಗ್ತಾರೆ ಅಂತ ಅನ್ಕೊಂಡು ಅದು ಹೇಗೆ ನಾನು ಆ ವಿಷಯ ಅವತ್ತೇ ಡ್ರಾಪ್ ಮಾಡಿದ್ರೆ ಸಿಗ್ತಿರ್ಲಿಲ್ಲ. ಬಟ್ ಅದನ್ನು ಕಂಟಿನ್ಯೂಸ್ ಆಗಿ ಕ್ಯಾರಿ ಮಾಡಿದ್ದೆ. ಯಾವಾಗ ಮೀಟ್ ಮಾಡ್ಬೇಕಲ್ಲ, ಯಾವಾಗ ಕರ್ಸ್ಬೇಕು ಅನ್ಸುತ್ತೆ ಹುಡುಗಿಗೆ ಅಂತ ಅನ್ಕೊಂಡು ಕಡೆಗೆ ಎಂತ ಆಯ್ತು, ನಾವು NCC ಟ್ರೈನಿಂಗಿಗೆ ಇಂಟರ್ವ್ಯೂಗೆ ನಾವು ಮಂಗಳೂರಿಗೆ ಹೋಗಿದ್ವಿ. ಮಂಗಳೂರಿಗೆ ಹೋದಾಗ ಅಲ್ಲಿ ಟೀಚರ್ ಹತ್ರ ಹಂಗೆ ಮಾತಾಡ್ತಾ ಇದ್ದಾಗ ನಾನು ಅವ್ರ ಬಗ್ಗೆ ಸ್ವಲ್ಪ ಮಾತಾಡಿದೆ. ನಮ್ಮ ಚೋರ್ಡಿ ಅಂತ ಹೇಳಿದ್ರೆ, ಸರ್ ಚೋಡಿ ಸ್ಕೂಲ್ ಒಳಗಡೆ ಒಂದು 5-6 ವರ್ಷದ ಹಿಂದ್ಗಡೆ ಒಂದು ಹುಡುಗಿ ಮಾತಾಡಿದ್ರು. ಇಲ್ಲ ಸರ್, ನಮ್ಮ ಸ್ಟೂಡೆಂಟ್ ಅವಳು ಅಂತ ಹೇಳಿದ್ರು. ಮತ್ತೆ ನಾನು ಹುಡುಗದ FD ನನಗೇನು ಅಷ್ಟೇ ಅನಿಸ್ಲಿಲ್ಲ. ಸೊ ಅವ್ರ ಕಡೆ ನಂಬರ್ ತಗೊಂಡು ನಾನು ಮಾತಾಡಿ ಆಯ್ ಸರ್ ಬರ್ತಾರೆ ಇದ್ದದ್ದು. ಹಾಗಾಗಿ ಈ ಟಾಪಿಕ್ ಇವ್ರು ಮಾತಾಡೋದು ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಎಲ್ಲರಿಗೂ ಸ್ಟ್ರೆಂತ್ ಇದೆ. ನಾವ್ ಯಾಕೆ ಲಾಕ್ ಆಗಿದ್ದೀವಿ, ಅನ್ಲಾಕ್ ಆಗ್ಬೇಕು. ನಾವೆಲ್ಲರೂ ಅನ್ಲಾಕ್ ಆದ್ರೆ ಮಾತ್ರ ನಮ್ಮ ಸೊಸೈಟಿ, ನಾವು ನಮ್ಮ ವ್ಯಕ್ತಿತ್ವವನ್ನು ಆಚರಿಸಲು ಸಾಧ್ಯತೆ ಇದೆ. ಸೊ ಈ ದೃಷ್ಟಿಯಿಂದ ನಾನು ಒಂದ್ಸತಿ ನಮ್ಮ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮಿಗೆ ಕರೆಸಿ ನಿಮಗೆ ಒಂದು ಮೋಟಿವೇಟ್ ಮಾಡ್ಬೇಕು ಅನ್ನೋದು ನನ್ನ ತಲೆ ಒಳಗೆ ಇತ್ತು. ಇದು ಇದಕ್ಕಿಂತ ಮುಂಚೆ ಇನಾಗ್ರಲ್ ಫಂಕ್ಷನ್ ಆಗಬೇಕಾಗಿತ್ತು, ಬಟ್ ಇನಾಗ್ರಲ್ ಫಂಕ್ಷನ್ ಮಾಡಕ್ಕಾಗಿಲ್ಲ ಅಂತ ಇದೆ. ಸೊ ಅದಕ್ಕೆ ನಾನು ಫಸ್ಟ್ ಇಯರ್ ಕೂಡ ಸಾರಿ ಕೇಳ್ತೀನಿ. ಫಸ್ಟ್ ಇಯರ್ಗೆ ನಮಗೆ ಬೇಗ ನಿಮಗೆ ವೆಲ್ಕಮ್ ಮಾಡ್ಕೊಳಕ್ಕಾಗಿಲ್ಲ, ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಹಾಗಾಗಿ ಇವರು ಒಂದು ವಿಶೇಷ ಉಪನ್ಯಾಸ ಅಂತ ಕರ್ಕೊಂಡು ನಾನು ಇಲ್ಲಿ ನಿಮಗೆ ಅವರ ಉಪನ್ಯಾಸವನ್ನ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ. ತಯಾರನ್ನು ಪ್ಲೀಸ್. ಈಗ ಮಾತಾಡಿದ್ದು ಇವಾಗ ನನಗೆ ಏನ್ ಅನ್ಸು ಅಂದ್ರೆ, ನನ್ನಿಂದ ಬೇರೆಯವರಿಗೆ ಹೆಲ್ಪ್ ಆಗ್ತಿದೆ ಅನ್ನೋ ಫೀಲ್ ನಂಗೆ ಬರ್ತಾ ಇದೆ. ಯಾಕಂದ್ರೆ ಗರ್ಲ್ಸಿಗಾಗ್ಲಿ ಬಾಯ್ಸಿಗಾಗ್ಲಿ ಮೋಟಿವೇಶನ್ ಸಿಗೋದು ಅವ್ರ ಲೆವೆಲ್ ಅಲ್ಲಿ ಇದ್ದವ್ರಿಗೆ ಮಾತ್ರ. ನಾವ್ ಯಾವಾಗಲೂ ಕಂಪೇರ್ ಮಾಡೋದು ಕೆಳಗಡೆ ಇದ್ದವ್ರಿಗೆ ಮಾತ್ರ. ಹೈ ಲೆವೆಲ್ ಅಲ್ಲಿ ಇದ್ದವ್ರಿಗೆ ಯಾರು ಜಾಸ್ತಿ ನಾವು ಕಂಪೇರ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಸರ್ ನನ್ನ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ಸ್ಪೀಚ್. ಸೊ ಗುಡ್ ಮಾರ್ನಿಂಗ್ ಎವ್ರಿವನ್, respected teacher, principal and my dear friends. My name is Kahura. I stand before you with a great happiness and gratitude. First of all, I would like to thank Mr. Lokesh sir for inviting me to this workshop and all of you for giving me this wonderful opportunity to express my thoughts. First of all, ಡೈರೆಕ್ಟ್ ಆಗಿ ಟಾಪಿಕ್ ಬರೋಣ. ತಿರ್ಗಾ ಬರೋದು ನನಗಂತೂ ಇಷ್ಟ ಇಲ್ಲ. ನಾನು ಡೈರೆಕ್ಟ್ ಆಗಿ ಮಾತಾಡೋ ಹುಡುಗಿ. ಸೊ ಇಲ್ಲಿ ಎಷ್ಟು ಜನ ಕೂತಿದ್ರಲ್ಲ, ಎಲ್ಲರಿಗೂ ಲೈಫಲ್ಲಿ ಏನಾದರೂ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಅಥವಾ ದೊಡ್ಡದೇನಾದರೂ ಒಂದು ಕನಸನ್ನ ಕಂಡಿರ್ತೀರಾ. ಯಾರ್ಯಾರು ಕನಸನ್ನ ಕಂಡಿದ್ದೀರಪ್ಪ? ನಾನಂತೂ ಕಂಡಿದ್ದೀನಿ, ನಾವೆಲ್ಲ ಕಂಡಿದ್ದೀವಿ. ಸೊ ಕನಸು ಕಾಣೋದು ಅಷ್ಟೇ ಸಾಕಾ? ಇಲ್ಲ. ಏನಂದ್ರೆ ಸಕ್ಸಸ್ ಯಾವಾಗ ಸಿಗುತ್ತೆ ಅಂದ್ರೆ ಅದಕ್ಕೆ ಪದೇ ಪ್ರಯತ್ನ ಪಡ್ತಾ ಇರ್ಬೇಕು. ನೀವು ಅನ್ಕೊಳ್ತಾ ಇರ್ಬೋದು, ಇವಳು ಇಷ್ಟ ಜನ ಮಾತಾಡ್ತಿದ್ದಾರೆ, ಒಂದು ಬಲೂನ್ಗೆ ಹೆದರ್ತಿದ್ದಾರೆ ಅಂತ. ನಾ ಸೌಂಡ್ ಬಂದ್ರೆ ತುಂಬಾ ಹೆದರಿಕೆ ಆಗುತ್ತೆ. ಸೊ ಸಕ್ಸಸ್ ಇಸ್ ನಾಟ್ ಜಸ್ಟ್ ಫಾರ್ ದೋಸ್ ಹೂ ಬಿಲೀವ್ ಇಟ್, ಹೂ ಡ್ರೀಮ್ ಇಟ್. ಇಟ್ ಫಾರ್ ದೋಸ್ ಹೂ ಕಂಟಿನ್ಯೂಸ್ಲಿ ಮೇಕ್ ಎಫರ್ಟ್ ಫಾರ್ ಇಟ್. ಯಾರು ಅದನ್ನ ಪದೇ ಪಡೆಯೋಕೆ ಪ್ರಯತ್ನ ಪಡ್ತಾರೋ, ಯಾರು
ಪ್ರಯತ್ನ ಮಾಡ್ತಾರಿಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ಇದೆ. ಅದು ಎಷ್ಟು ನಿಜ ನೋಡಿ. ನಾವು ಒಂದ್ಸತಿ ಸೋತೀವಿ, ಆಗಲ್ಲ ಅಂತ ಬಿಟ್ಬಿಡ್ತೀವಿ. ಆದ್ರೆ ಸೋತೋನು ಯಾವತ್ತೂ ಮುಂದೆ ಬರಕ್ ಸಾಧ್ಯ ಇಲ್ಲ ಅಂತ ಯಾವ ಬುಕ್ ಅಲ್ಲೂ ಬರೆದಿಲ್ಲ, ಯಾರು ಸಹ ಹೇಳಿಲ್ಲ. ನಾವು ಕಂಟಿನ್ಯೂಸ್ ಎಫರ್ಟ್ ಹಾಕಲ್ಲ. ಲೈಕ್ ಸರ್ ಬೆಸ್ಟ್ ಎಕ್ಸಾಂಪಲ್, 6 ವರ್ಷದಿಂದ ಹುಡುಕಿದ್ದಾರೆ ಅಂದ್ರೆ ಅವ್ರಿಗಿಂತ ದೊಡ್ಡ ಎಕ್ಸಾಂಪಲ್ ಯಾರು ಇಲ್ಲ. ಸೊ ಎಜುಕೇಶನ್ ಅಂದ್ರೆ ಏನು? ಎಜುಕೇಶನ್ ಇಸ್ ನಾಟ್ ಜಸ್ಟ್ ಅಬೌಟ್ ಲರ್ನಿಂಗ್. ಎಜುಕೇಶನ್ ಅಂದ್ರೆ ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಅಭಿವೃದ್ಧಿ, ನಮ್ಮ ದೇಶದ ಬಡತನವನ್ನ ಬದಲಾಯಿಸುವ ಒಂದು ರೀತಿ, ನಮ್ಮ ದೇಶವನ್ನ ನಾವು ಯಾವ ರೀತಿ ಬದಲಾಯಿಸಬೇಕು, ದೇಶವನ್ನ ಹೇಗೆ ಚೇಂಜ್ ಮಾಡಬೇಕು ಅನ್ನೋದು ಒಂದೇ ಒಂದು ದಾರಿ ಅಂದ್ರೆ ಎಜುಕೇಶನ್. ಎಜುಕೇಶನ್ ಇಂದ ಮಾತ್ರ ನಮ್ಮ ದೇಶದ ಅಭಿವೃದ್ಧಿಯನ್ನ, ನಮ್ಮ ದೇಶವನ್ನ ಬದಲಾಯಿಸೋಕೆ ಸಾಧ್ಯ. ಎಲ್ಲರಿಗೂ ಚೆನ್ನಾಗಿ ಗೊತ್ತು, ಆದ್ರೆ ನಾವೆಲ್ಲ ಪ್ರಯತ್ನ ಮಾಡ್ತಿದೀವ ಅನ್ನೋದು ಕ್ವಶನ್ ಮಾರ್ಕ್. ಸೊ ಫ್ರೆಂಡ್ಸ್, ಇವತ್ತು ನಾವೆಲ್ಲ ಹೇಳ್ತೀವಿ ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ, ಇಂಡಿಯಾ ಇಸ್ ಎ ಡೆವಲಪಿಂಗ್ ಕಂಟ್ರಿ ಅಂತ. ಆದ್ರೆ ಎಷ್ಟು ಹಳ್ಳಿಗಳಲ್ಲಿ ಇನ್ನೂ ಮಕ್ಕಳು ಸ್ಕೂಲ್ ಕಾಲೇಜ್ಗಳು ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವು ಕಣ್ಣಿನ ನೋಡಿರ್ತೀವಿ. ಒಂದ್ ಕಡೆ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಇರ್ತವೆ, ಇನ್ನೊಂದ್ ಕಡೆ ಬ್ಲಾಕ್ ಬೋರ್ಡ್ ಸಹ ಗತಿಯಿರಲ್ಲ. ಇದು ಅಭಿವೃದ್ಧಿನ ಅಸಮಾನತೆನ ನಮಗಂತೂ ಗೊತ್ತಿಲ್ಲ. ಸೊ ನಾವು ಯಾವ ಮಟ್ಟಿನ ಮೈಂಡ್ ಸೆಟ್ ಆಗಿದೆ ಅಂದ್ರೆ ಮೈಂಡು, ನಾವು ಯಾವ ವಿಷಯದ ಬಗ್ಗೆ ಇವತ್ತು ದಿನನಿತ್ಯ ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ ಹಿಂದೂ, ಮುಸ್ಲಿಂ, ಪಾಕಿಸ್ತಾನ, ದೇವಾಲಯ, ದೇವಸ್ಥಾನ, ಆ ಪಾರ್ಟಿ, ಈ ಪಾರ್ಟಿ, ಆ ಬಿಜೆಪಿ, ಕಾಂಗ್ರೆಸ್, ಇವೆಲ್ಲ ಯಾಕೆ? ಯಾವ ವಿಷಯಗಳ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡಬೇಕು, ಯಾವ ವಿಷಯಗಳ ಬಗ್ಗೆ ನಾವು ಒತ್ತು ಕೊಡಬೇಕು, ಯಾವ ವಿಷಯಗಳು ನಮ್ಮ ದೇಶದ ಭವಿಷ್ಯಕ್ಕೆ, ನಮ್ಮ ದೇಶದ ಅಭಿವೃದ್ಧಿಗೆ ಇಂಪಾರ್ಟೆಂಟು, ಅದೆಲ್ಲ ಕೆಳಗಡೆ ಇದಾವೆ. ನಾವು ಯಾವ ಬಗ್ಗೆ ಮಾತಾಡ್ತೀವಿ? ಏನ್ ಪ್ರಯೋಜನ ಮಾತಾಡಿ? ನಮ್ಮ ದೇಶದಲ್ಲಿ ಮಾತಾಡ್ಬೇಕನ್ನೋ ಟಾಪಿಕ್ ಎಷ್ಟಿವೆ. ಬಡತನ ಇದೆ, ಭ್ರಷ್ಟಾಚಾರ ನಡೀತಾ ಇದೆ, ಸ್ತ್ರೀಯರ ಸ್ಥಾನಮಾನ ಕಡಿಮೆ ಆಗ್ತಿದೆ, ಕೊಲೆ, ದರೋಡೆ, ಎಂತ ಸಮಸ್ಯೆಗಳೆಲ್ಲ ಇದಾವೆ. ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಖಾಲಿ ಕೂತ್ಕೊಂಡು ಯಾವ ವಿಷಯಗಳ ಬಗ್ಗೆ ಮಾತಾಡ್ತಿದೀವಿ ನೋಡಿ. ಫ್ರೆಂಡ್ಸ್, ನಾವ್ ಯಾರು ಕೂಡ ಈ ವಿಷಯಗಳ ಬಗ್ಗೆ ವಾಯ್ಸ್ ನ ರೈಸ್ ಮಾಡ್ತಿಲ್ಲ. ನಾವು ನಮ್ಮ ದೇಶವನ್ನ ಬ್ಲೇಮ್ ಮಾಡ್ತಿದೀವಿ, ಇದಕ್ಕೆ ನಮ್ಮ ದೇಶ ಕಾರಣ, ಅದಕ್ಕೆ ನಮ್ಮ ದೇಶ ಕಾರಣ ಅಂತ. ಆದ್ರೆ ಈ ಎಲ್ಲಾ ಸಮಸ್ಯೆಗಳನ್ನ ಹೋಗ್ಲಾಡ್ಸಕ್ಕೆ ನಾವೇನ್ ಕಾಂಟ್ರಿಬ್ಯೂಷನ್ ಕೊಡ್ತಿದೀವಿ? ನಾವು ಅಷ್ಟೇ ತಾನೆ, ನಾವು ಅಷ್ಟೇ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನಮ್ಮ ದೇಶ ಇದು ಮಾಡ್ತಿಲ್ಲ, ಈ ಸರ್ಕಾರ ಅದು ಮಾಡ್ತಿಲ್ಲ. ಬಟ್ ನಾವೇನ್ ಮಾಡ್ತಾ ಇದೀವಿ ನಮ್ಮ ದೇಶವನ್ನ ಬದಲಾಯಿಸೋಕೆ? ಅದು ಒಂದು ಕ್ವಶನ್ ಆಗಿ ಉಳ್ಕೊಬಿಡ್ತಿದೆ. ಫ್ರೆಂಡ್ಸ್, ನಾವು ಹೇಳ್ತೀವಿ ಇವಾಗ ನಾವೆಲ್ಲ, ನೀವು ಡಿಗ್ರಿ ಸ್ಟೂಡೆಂಟ್ಸ್, ನಾನು ಡಿಪ್ಲೊಮಾ ಕೋರ್ಸ್ ಅನ್ನ ಮಾಡ್ತಾ ಇದ್ದೀನಿ, ಅದು ಒಂಥರ ಡಿಗ್ರಿನೇ. ಸೊ ನಾವೆಲ್ಲ ಇವತ್ತು ಎಜುಕೇಶನ್ ಅನ್ನ ಪಡ್ಕೊಳ್ತಾ ಇದೀವಿ, ಆದ್ರೆ ಎಲ್ಲರಿಗೂ ಕೆಲಸ ಸಿಗ್ತಿದೆಯಾ? ಇಲ್ಲ. ಸೊ ನಮ್ಮ ಹತ್ರ ಇವತ್ತು ಡಿಗ್ರಿ ಇದೆ, ಸ್ಕಿಲ್ ಇಲ್ಲ, ಮಾರ್ಕ್ಸ್ ಇದೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ. ಏನ್ ಪ್ರಯೋಜನ ಮತ್ತೆ ಎಜುಕೇಶನ್ ತಗೊಂಡು? ನಾವು ನಮ್ಮ ದೇಶನ ನಾವು ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ, ಚೀನಾ, ಜಪಾನ್, ನಾವೇನ್ ಹೇಳ್ತೀವಿ ಚೀನಾ ತುಂಬಾ ಮುಂದುವರೆದಿದೆ, ಜಪಾನ್ ತುಂಬಾ ಮುಂದೆ ಬಂದಿದೆ, ಹೌದು ತಾನೆ? ಎಲ್ಲರೂ ನಿಮ್ಮ ಅಭಿಪ್ರಾಯಗಳು ಅದೇ ಇರುತ್ತಾನೆ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ದೇಶಕ್ಕೆ. ಬಟ್ ಅವರೆಲ್ಲ ಯಾಕೆ ಅಭಿವೃದ್ಧಿ ಆಗಿದ್ದಾರೆ, ಅವರೆಲ್ಲ ಯಾಕೆ ಮುಂದೆ ಬಂದಿದ್ದಾರೆ ಅನ್ನೋದು ಒಂದೇ ಒಂದು ಕಾರಣ. ಅವ್ರು ಡಿಸಿಪ್ಲಿನ್ಗೆ ಫೋಕಸ್ ಮಾಡ್ತಾರೆ. ದೇಶದ ಅಭಿವೃದ್ಧಿ ಅವ್ರದ್ದು ಫಸ್ಟ್ ಪ್ರಿಯಾರಿಟಿ ಆಗಿದ್ದಾರೆ. ಫಸ್ಟ್ ಪ್ರಿಯಾರಿಟಿ ದೇಶದ ಅಭಿವೃದ್ಧಿ ಅವ್ರದ್ದು. ಮತ್ತೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಸಿಸ್ಟಮ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಬೇರೆ ದೇಶಗಳ ಜೊತೆ ಕಂಪೇರ್ ಮಾಡ್ತೀವಿ, ಹೋಲಿಕೆ ಮಾಡ್ತೀವಿ, ನಮ್ಮ ದೇಶ ಏನು ಮಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಚೇಂಜ್ ಆಗ್ತಿದೀವಾ? ಯಾರು ಚೇಂಜ್ ಆಗಲ್ಲ. ನಮ್ಮ ದೇಶನ ಚೇಂಜ್ ಮಾಡೋಕೆ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಇದು ನಮ್ಮ ದೇಶದ ಪರಿಸ್ಥಿತಿ ಇವತ್ತು. ನಮ್ಮ ದೇಶದ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಯೂತ್ಗಳ ಪರಿಸ್ಥಿತಿ ಆಗಿರ್ಬೋದು. ಸೊ ಭಾರತ, ನಮ್ಮ ದೇಶವನ್ನ ಗ್ರೇಟ್ ಮಾಡೋದಕ್ಕೆ ಯಾವುದೇ ಸ್ಲೋಗನಿನ ಅವಶ್ಯಕತೆ ಇಲ್ಲ, ಆಕ್ಷನಿನ ಅವಶ್ಯಕತೆ. ವಿಲಿಯಂ ಸ್ಟೇಜ್ ಮೇಲೆ ಇದ್ದಾನೆ. ಆಕ್ಷನ್ ಅವಶ್ಯಕತೆ ಇದೆ ನಮ್ಮ ದೇಶವನ್ನ ಗ್ರೇಟ್ ಮಾಡೋದಕ್ಕೆ. ಸೊ ಜಾತಿ, ಜಗಳ, ಧರ್ಮ, ಬಾ ಇಲ್ಲಿ ಮೇಲೆ ನಾವೆಲ್ಲ ಇದೀವಲ್ಲ. ಏಕತೆ, ಹಲೋ, ಕೌಶಲ್ಯ, ಅಭಿವೃದ್ಧಿ, ಇದು ನಮ್ಮ ಯಾರು ಬಾ ನೀ ಅದೇ ಬೇಚಲ್ಲ ಬಾ. ಆವಾಗ ಮಾತ್ರ ನಮ್ಮ ದೇಶ ಬೇರೆಯವರಿಗೆ ಇನ್ಸ್ಪೈರ್ ಮಾಡೋ. ವಿಲಿಯಮ್ಸ್, ಆದರ್ಶ್ ಅಣ್ಣ, ಶಶಿರೇಖಾ ಅವರು ನಿಮ್ಮ ಸೀನಿಯರ್ಸ್. ಬೇರೆ ದೇಶದ ಜೊತೆ ಇನ್ಸ್ಪೈರ್ ಆಗಬೇಕು, ನಮ್ಮನ್ನ ನೋಡಿ ಬೇರೆಯವರು ಇನ್ಸ್ಪೈರ್ ಆಗಬೇಕು. ಆ ರೀತಿ ನಾವು ದೇಶವನ್ನ ಸಮೃದ್ಧಿ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು. ಬಾರ
ಫ್ರೆಂಡ್ಸ್ ಇವತ್ತು ನಾನಾ ಹಾಂ ಸರಿ ಇದೆಲ್ಲ ಸರಿ, ಬಾ. ಬಂದಿದ್ಯಾ ಕಾಲೇಜ್ ಹತ್ರ? ಮಾತಾಡ್ತಾ ಇಲ್ಲ. ನಮ್ಮ ಸುತ್ತಮುತ್ತ ಹಾಂ, ಆಗ್ತಾ ಸರಿ. ಇರೋದನ್ನ ನೋಡಿ ಅಬ್ಸರ್ವ್ ಮಾಡಿ ನಂಗೆ ಏನ್ ಅನ್ಸುತ್ತೆ ಅದು ನಿಮ್ ಜೊತೆ ಬರ್ತಾನೆ ಅವ್ನಿಗೆ ಒಂಥರ ಅಂತ ಯಾರು ಎಕ್ಸ್ಪ್ರೆಸ್ ಮಾಡ್ತಾ ಹೇಳ್ತಾರೆ ಇದ್ದೀನಿ ಅಷ್ಟೇ. ಕೆಳಗೆ ಬರ್ಬೇಕಂತ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ನೋಟ್ ತಾಕಿಸದೆ ಯಾವ ಫೈಲು ಕೂಡ ಮುಂದೆ ಬರಲ್ಲ. ಇಲ್ಲಿ ಅರ್ಹತೆ ಇದ್ದೋನ್ ಮಾತ್ರ ನಾಯಕ ಆಗೋಕೆ ಸಾಧ್ಯ ಆಗ್ತಾ ಇಲ್ಲ. ಜಾತಿ, ಹಣಬಲ, ಲಿಂಕ್ ಇರಬೇಕು. ಪೊಲಿಟಿಷಿಯನ್ಗಳ ಲಿಂಕ್ ಇದ್ರೆ ಮಾತ್ರ ನಾಯಕ ಆಗೋಕೆ ಸಾಧ್ಯ. ಸ್ನೇಹಿತರೆ, 5000 ವರ್ಷಗಳ ಕಾಲ ಅಂದ್ರೆ 5000 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಎಂಥ ಜ್ಞಾನಿಗಳಿದ್ರು ಗೊತ್ತಾ? ಎಂಥ ಜ್ಞಾನಿಗಳಿದ್ರೆ ಅಂದ್ರೆ ಕಂಪ್ಯೂಟರ್, ಟೆಲಿಸ್ಕೋಪ್ ಇಲ್ಲದ ಕಾಲದಲ್ಲೇ ಬರೀ ಕಣ್ಣಿಂದಲೇ ಗ್ರಹಗಳ ಚಲನೆ, ಗ್ರಹಣಗಳ ಬಗ್ಗೆ ಪಕ್ಕಾ ಮಾಹಿತಿ ಕೊಡ್ತಿದ್ರು. ಭೂಮಿ ದುಂಡಾಗಿದೆ ಅಂತ ತಿಳಿಸ್ಕೊಟ್ರು. ಅರ್ಥಶಾಸ್ತ್ರ, ಜೀವಶಾಸ್ತ್ರ, ಸಸ್ಯಶಾಸ್ತ್ರ, ಎಣಿಕೆ ಶಾಸ್ತ್ರ, ಎಲ್ಲಾ ಶಾಸ್ತ್ರಗಳು ಹುಟ್ಟಿದ್ದು ನಮ್ಮ ದೇಶ ಭಾರತದಲ್ಲಿ. ಈ ಎಲ್ಲಾ ಶಾಸ್ತ್ರಗಳಿಗೂ ಪಿತಾಮಹ ನಮ್ಮ ದೇಶದ ಋಷಿ, ಮುನಿ, ಸನ್ಯಾಸಿಗಳು. ಅವರೆಲ್ಲ IIT ಕಾಲೇಜಲ್ಲಿ ಓದೋರ? ಯಾವ್ದಾದ್ರು ಇಂಜಿನಿಯರಿಂಗ್ ಮಾಡಿದ್ರಾ? ಯಾವ್ದಾದ್ರು ಸ್ಕೂಲಲ್ಲಿ ಅಡ್ಮಿಷನ್ ತಗೊಂಡಿದ್ರಾ? ಇಲ್ಲ. ಅವರು ಅಷ್ಟು ಕ್ರಿಯೇಟಿವ್ ಆಗಿದ್ರು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಎಷ್ಟು ವರ್ಷಗಳಾಗಿವೆ, ಆದ್ರೂ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ, ಬಡತನ, ಕೋಮು ಗಲಭೆ, ಜಾತ್ಯತೀತತೆ ಎಷ್ಟೆಲ್ಲ ಸಮಸ್ಯೆಗಳಿವೆ. ಇದಕ್ಕೆ ಕಾರಣ ನಾವೇ, ಮತ್ಯಾರು ಅಲ್ಲ. ಯಾಕಂದ್ರೆ ನಾವು ಇವತ್ತು ಎಂತ ಮಟ್ಟಕ್ಕೆ ಬಂದಿದೀವಿ ಅಂದ್ರೆ ಸಂಜೆ ಮದರ್ ಇಂಡಿಯಾ ಫಿಲ್ಮ್ ನೋಡ್ತೀವಿ, ರಾತ್ರಿ ನಾವು ಹೆಂಡತಿನ ಹೊಡಿತೀವಿ ಗಂಡಸರು. ಅಷ್ಟೇ ಯಾಕೆ, ಕಾಲೇಜಿಗೆ ನಿಮ್ಮಂತ ಹುಡುಗರು ಹುಡುಗಿನ ತಂಗಿರ್ನ ಬಿಟ್ಟು ಹೋಗ್ತಾರೆ, ಬಟ್ ಕಾಲೇಜ್ ಮುಂದೆ ನಿಂತಿರೋರು ಬೇರೆ ಹುಡುಗಿರ ಮೇಲೆ ಕಣ್ಣು ಹಾಕ್ತಾರೆ. ನಾವಿವತ್ತು ಎಂಥ ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಅಶ್ಲೀಲ ಚಿತ್ರಗಳೆಲ್ಲ ನಮ್ಮ ಫೋನಲ್ಲಿ ಇಟ್ಕೊಳ್ತೀವಿ, ಹೆಂಡತಿಗೆ 7 ಸೆಂಟಿಮೀಟರ್ ಮುಸ್ಕಲ್ಲಿ ಬಚ್ಚಿಡ್ತಾ ಇದೀವಿ. ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದೀವಿ ಅಂದ್ರೆ ಕಲ್ಲಿನ ಶಿಲೆಗೆ ಮೃಷ್ಟಾನ್ನ ಭೋಜನವನ್ನ ಹಾಕ್ತಾ ಇದೀವಿ. ಬದುಕಿರೋ ಒಂದು ಜೀವಕ್ಕೆ ಒಂದು ತುತ್ತು ಅನ್ನ ಆಗೋಕೆ 10 ಸತಿ ಯೋಚನೆ ಮಾಡ್ತಿದ್ವಿ. ಆ ತತ್ವ, ಈ ತತ್ವ, ಆ ಜಾತಿ, ಈ ಜಾತಿ ಎಲ್ಲ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿರೋ ಮನುಷ್ಯತ್ವ ಹಾಳಾಗ್ತಾ ಇದೆ. ಈಗಿನ ಕಾಲದಲ್ಲಿ ಹಾಗಿತ್ತ? 8 ಸಂಪಾದನೆ ಮಾಡಿದ್ರು ನೆಮ್ಮದಿಯಿಂದ ಬಾಳ್ತಾ ಇದ್ರು. ಇವತ್ತು ಎಷ್ಟೇ ದುಡೀರಿ ನೆಮ್ಮದಿನೇ ಇಲ್ಲ. ನಮ್ಮಲ್ಲಿರೋ ಮನುಷ್ಯತ್ವನೇ ಇಲ್ವಲ್ಲ, ನೆಮ್ಮದಿ ಎಲ್ಲಿಂದ ಬರುತ್ತೆ? ಸೊ ಫ್ರೆಂಡ್ಸ್, ಏನು ಇವತ್ತು ಹೇಳಕ್ ಹೊರಟಿದ್ದೀನಿ ಅಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ಪಾರ್ಟಿ ಗೆಲ್ಲಿ, ಯಾವುದೇ ಪಕ್ಷ ಗೆಲ್ಲಿ, ಯಾವುದೇ ರಾಜಕಾರಣಿಗೆ ಬರಲಿ, ನಾನು ಅದು ಫ್ರೀಯಾಗಿ ಕೊಡ್ತೀನಿ, ನಾನು ಇದು ಫ್ರೀಯಾಗಿ ಕೊಡ್ತೀನಿ ಹೇಳ್ತಾರೆ. ಯಾರಾದರೂ ನಾನು ಎಜುಕೇಶನ್ ಅನ್ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಿದಾರ? ಹೇಳಲ್ಲ. ಎಲ್ಲಕ್ಕಿಂತ ಜಾಸ್ತಿ ನಮ್ಮ ಪೇರೆಂಟ್ಸು ದುಡ್ಡು ಖರ್ಚು ಮಾಡ್ತಿರೋದು ಲಕ್ಷಾಂತರ ರೂಪಾಯಿ, ಒಂದಲ್ಲ ಸಾವಿರ ಅಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಿರೋದು ಎಜುಕೇಶನ್ ಮೇಲೆ, ಹೆಲ್ತ್ ಮೇಲೆ. ಇದೆರಡು ನಮ್ಮ ದೇಶದ್ದು ತುಂಬಾ, ನಮ್ಮ ದೇಶದಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇದೆರಡೇ ತುಂಬಾ ದೊಡ್ಡ ಟೆನ್ಷನ್. ತಂದೆ ತಾಯಿ ಆರೋಗ್ಯ ಹಾಳಾದ್ರೆ ದುಡ್ಡು ಎಷ್ಟು ಹೋಗುತ್ತೆ ಗೊತ್ತಾಗಲ್ಲ. ಒಬ್ಬ ಮಗ ಮಗಳು ಓದ್ತಿದ್ದಾರೆ ಅಂದ್ರೆ ಎಜುಕೇಶನ್ ದುಡ್ಡು ಎಷ್ಟು ಬೇಕು ಅಂತ ಗೊತ್ತಾಗಲ್ಲ. ಸೊ ಯಾವ ರಾಜಕಾರಣಿಗಳು ಎಜುಕೇಶನ್ ನ ಫ್ರೀ ಮಾಡ್ತೀವಿ ಅಂತ ಹೇಳಲ್ಲ. ಯಾಕೆ ಹೇಳಿ? ಅವ್ರದ್ದೇ ಆದ 2-3 ಪ್ರೈವೇಟ್ ಕಾಲೇಜ್ಗಳನ್ನ ಮಾಡ್ಕೊಂಡಿರ್ತಾರೆ, ಹೌದಲ್ವಾ? ಅವ್ರದ್ದೇ ಪ್ರೈವೇಟ್ ಕಾಲೇಜ್ಗಳಿರುತ್ತೆ. ಎಜುಕೇಶನ್ ಅನ್ನ ಬಿಸ್ನೆಸ್ ತರ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ. ಒಂದ್ ದಿವಸ ಫೀಸ್ ಲೇಟ್ ಆದ್ರೆ ಸಾಕು, ಹೊರಗಡೆ ಹೋಗಿ ನಿಲ್ಲಿಸ್ತಾ ಇದ್ದಾರೆ. ಒಳಗ್ ಕೂಡ ಎಂಟ್ರಿ ಕೊಡಲ್ಲ. ಎಜುಕೇಶನ್ ಬಿಸ್ನೆಸ್ ಆದ್ಮೇಲೆ ನಾವು ಹೇಗೆ ಓದೋಕ್ ಸಾಧ್ಯ? ಕರೆಕ್ಟ್ ಆಗಿ ಹೇಳಿ. ಮತ್ತೊಂದು, ಇವತ್ತು ನಮ್ ಎಜುಕೇಶನ್ ಸಿಸ್ಟಮ್ ಅಷ್ಟೊಂದು ಚೆನ್ನಾಗಿರ್ತಿದೆ. ಈ ಸೆಲೆಬ್ರಿಟಿಗಳ ಮಕ್ಕಳು, ಪೊಲಿಟಿಷಿಯನ್ಗಳ ಮಕ್ಕಳು, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು, ಅಂಬಾನಿ ಇವರೆಲ್ಲ ತಮ್ಮ ಮಕ್ಕಳನ್ನ ಓದಿಸೋಕೆ ಯಾಕೆ ಲಂಡನ್, ನ್ಯೂಯಾರ್ಕ್, ಪ್ಯಾರಿಸ್, ಚೀನಾ, ಜಪಾನ್ ಇಂಥ ದೇಶಗಳಿಗೆ ಕಳಿಸ್ತಾ ಇದ್ರು? ನೀವೇ ಯೋಚನೆ ಮಾಡಿ. ನಮ್ಮ ಎಜುಕೇಶನ್ ಸಿಸ್ಟಮ್ ಅಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಅವರೆಲ್ಲ ತಮ್ಮ ಮಕ್ಕಳಿಗೆ ಎಷ್ಟೆಷ್ಟು ದೂರ ಯಾಕೆ ಓದಕ್ಕೆ ಕಳಿಸ್ತಾ ಇದ್ರು ಅನ್ನೋದು ನಮಗೆ ಕ್ವಶನ್ ಆಗುತ್ತೆ. ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನ ಚೆನ್ನಾಗಿ ಮಾಡಬೇಕು ಅಂದ್ರೆ ಒಂದೇ ದಾರಿ. ಪೊಲಿಟಿಷಿಯನ್ ಅವ್ರು ಗೆದ್ದಿಯಾದಲ್ಲೇ ಅವ್ರ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಡಿಮ್ಯಾಂಡ್ ಇಟ್ರೆ ಒಂದೇ ಒಂದು ವರ್ಷದಲ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಬಿಕಾಸ್ ಆಫ್ ಐ ಆಮ್ ಶೇರಿಂಗ್ ಮೈ ಥಾಟ್ಸ್, ಮೈ ಫೀಲಿಂಗ್ಸ್ ವಿತ್ ಯು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ.
ಒಂದೇ ವರ್ಷದಲ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನ ಚೇಂಜ್ ಆಗುತ್ತೆ. ಇವತ್ತು ಪ್ರಪಂಚದಲ್ಲಿ ಹಲವಾರು ವಸ್ತುಗಳಿವೆ. ಇವಾಗ ನಾನು ಮೈಕ್ ಯೂಸ್ ಮಾಡ್ತಿದ್ನಿ, ಇದಕ್ಕೆ ಇದ್ರದ್ದೇ ಆದ ಒಂದು ವ್ಯಾಲ್ಯೂ ಇರುತ್ತೆ. ಚೇರ್ಗಳಿವೆ, ಚೇರಿಗೂ ಅದ್ರದ್ದೇ ಆದ ಒಂದು ವ್ಯಾಲ್ಯೂ ಇದೆ. ಅಲ್ಲಿ ಏನೋ ಇದೆ, ಅದ್ರ ಹೆಸರು ಗೊತ್ತಿಲ್ಲ, ಬಟ್ ಅದ್ರದ್ದೇ ಆದ ಅದಕ್ಕೆ ವ್ಯಾಲ್ಯೂ ಇದೆ. ನಮ್ಮ ಹತ್ರ ನಾವು ಮನುಷ್ಯರು, ದೇವರು ಸೃಷ್ಟಿ ಮಾಡಿರುವಂತ ಮನುಷ್ಯರು, ವಿ ಆರ್ ಪ್ರೈಸ್ಲೆಸ್, ವಿ ಆರ್ ಯುನೀಕ್, ವಿ ಆರ್ ಸ್ಪೆಷಲ್. ಬಟ್ ನಮ್ಮಲ್ಲಿರೋ ಸ್ಪೆಷಾಲಿಟಿಯನ್ನ ಗುರುತಿಸಿ, ನಮ್ಮಲ್ಲಿರೋ ಯುನೀಕ್ನೆಸ್ ಅನ್ನ ಗುರುತಿಸಿ, ನಮ್ಮನ್ನ ನಾವು ಕೆಟ್ಕೊಂಡು ನಮ್ಮನ್ನ ನಾವು ಶಿಲೆಗಳ ತರ ಮಾಡ್ಕೋಬೇಕು. ಅದು ನಿಜವಾದ ಮನುಷ್ಯನ ಒಂದು ಕಲೆ, ಒಂದು ಜೀವನ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಅಂಗವಿಕಲರಾಗಿರ್ಲಿ, ಕಣ್ಣಿಲ್ದವ್ರು ಇರ್ಲಿ, ಕಾಲಿಲ್ದವ್ರು ಇರ್ಲಿ, ಅವರೆಲ್ಲ ಎಷ್ಟೊಂದು ಅಭಿವೃದ್ಧಿ ಮಾಡ್ತಿದ್ದಾರೆ, ಎಷ್ಟೆಲ್ಲ ಸಾಧನೆ ಮಾಡ್ತಿದ್ದಾರೆ. ಕೈಯೂ ಇದೆ, ಕಾಲು ಇದೆ, ಕಣ್ಣು ಇದೆ, ಕಿವಿ ಕೇಳಿಸ್ತಾ ಇದೆ, ಎಲ್ಲ ಇದೆ. ಏನ್ ಮಾಡ್ತಿದೀವಿ? ಟೈಮ್ ಪಾಸ್ ಮಾಡ್ತಿದೀವಿ. ಯಾಕೆ? ಲೇಸಿನೆಸ್. ಇದು ಉತ್ತರನಾ? ನಾವೆಲ್ಲ ಮಾಡ್ತಿರೋದು ನಿಮ್ಗಷ್ಟೇ ಅಲ್ಲ, ನಾನು ಸ್ಟೂಡೆಂಟ್, ನಾನು ಅದೇ ಮಾಡ್ತಿರೋದು, ನಾನು ನಿಮ್ಗಿಂತಲೇ ನಾನು ಅದೇ ಮಾಡ್ತಿರೋದು. ನಾವೆಲ್ಲ ಏನ್ ಮಾಡ್ತಿದ್ವಿ ಹಾಗಾದ್ರೆ? ಇದು ಪ್ರಶ್ನೆ. ಸೊ ನಮ್ಮ ಲೈಫ್ ಯಾವಾಗ ಚೇಂಜ್ ನಿಜವಾಗ್ಲೂ ಆಗುತ್ತೆ ಅಂದ್ರೆ, ಇವತ್ತು ನಮ್ಮ ಲೈಫನ್ನ ನಾವು ಚೇಂಜ್ ಮಾಡ್ಕೋಬೇಕು ಅಂದ್ರೆ, ಒಬ್ಬ ಬಡ ಹುಡುಗ ಯಾವುದೇ ಒಂದು ಭಯ ಇಲ್ಲದೆ, ಮಧ್ಯಾಹ್ನ ಭೋಜನ ಕಲ್ದೆ, ಊಟ ಕಲ್ದೆ, ಸರ್ಕಾರಿ ಶಾಲೆ ಮೆಟ್ಟಿಲನ್ನ ಯಾವಾಗ ಹತ್ತನೋ ಆವಾಗ ನಮ್ಮ ರಾಷ್ಟ್ರ ನಿರ್ಮಾಣ ಆಗೋಕೆ ಸಂಭವವಾಗುತ್ತೆ. ಸೊ ಫ್ರೆಂಡ್ಸ್, ನಮ್ಮ ಲೈಫ್ ಎಲ್ಲಿವರೆಗೂ ಚೇಂಜ್ ಆಗಲ್ಲ ಅಂದ್ರೆ, ನಾವು ಎಲ್ಲಿವರೆಗೂ ಟ್ರೈ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಲೈಫ್ ಚೇಂಜ್ ಆಗೋಕೆ ಸಾಧ್ಯ ಇಲ್ಲ. ಯಾರು ಒಬ್ರು ಇಲ್ಲಿ ಗೊತ್ತಿರೋರು, ನೀವು ಯಾರು ಕೂಡ ನನ್ನ ಲೈಫ್ ಚೇಂಜ್ ಮಾಡೋಕೆ ಸಾಧ್ಯ ಇಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಐ ವಾಂಟ್ ಟು ಚೇಂಜ್ ಮೈ ಲೈಫ್. ನಿಮ್ ಲೈಫ್ ನಾನು ಬಂದು ಇವಾಗ ಮಾತಾಡ್ತಿದ್ದೀನಿ, ನೀವು ಕೇಳಿಸ್ಕೊಂಡು ಹೋಗ್ಬೋದು, ಆದ್ರೆ ನೀವು ನನ್ನಿಂದ ಇನ್ಸ್ಪೈರ್ ಆಗೋದಷ್ಟೇ, ಮೋಟಿವೇಟ್ 5 ನಿಮಿಷಕ್ಕೆ ಆಗೋದಷ್ಟೇ. ನನ್ನ ಹತ್ರ ಅಷ್ಟೇ ಕೆಪಾಸಿಟಿ ಇರೋದು. ನಿಮ್ಮ ಹೋಲ್ ಲೈಫ್ ನಾನು ಮೋಟಿವೇಟ್ ಮಾಡೋಕ್ಕಾಗಲ್ಲ, ನಿಮ್ಮ ಹೋಲ್ ಲೈಫ್ ನಾನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ಯು ವಾಂಟ್ ಟು ಚೇಂಜ್ ಯುವರ್ ಲೈಫ್. ಇವತ್ತು ನಾವೆಲ್ಲ ನಮ್ಮ ತಂದೆ ತಾಯಿ ಮೇಲೆ ಭಾರ ಆಗಿರ್ಬೋದು, ಅಥವಾ ನಮ್ಮನೇಲಿ ನಮ್ಮ ತಂದೆ ತಾಯಿ ಯಾರಾದ್ರೂ ನಮ್ಮ ಮೇಲೆ ನಂಬಿಕೆ ಇಟ್ಟಿರದೇ ಇರಬಹುದು, ಅಥವಾ ನಮ್ಮ ಊರಲ್ಲಿ ಯಾರಾದ್ರೂ ಇವರಿಂದ ಏನ್ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ಬೋದು, ನಿಮ್ ನೆಂಟರು ನಿಮ್ಗೆ ಬೇರೆ ರೀತಿಯಾಗಿ ನೋಡ್ತಾ ಇರಬಹುದು. ಇದಕ್ಕೆಲ್ಲ ಏನು ಉತ್ತರ ಆಗ್ಬೇಕು ಅಂದ್ರೆ, ನಿಮ್ ಯಶಸ್ಸು. ಸೈಲೆಂಟ್ ಆಗಿ ಮಾಡಿ, ಸೂಪರ್ ಆಗಿ ಮಾಡಿ. ಏನೋ ಯಶಸ್ಸನ್ನ ಪಡೆದ್ರೆ ಸಾಕು, ಎಲ್ಲರೂ ತಾನೇ ಆಗ್ತಾರೆ. Love has 4 letters. What does hate? Positivity has 10 letters. What does negativity? Cry has 3 letters. What does joy? Success has 7 letters. What does failure? We always have a choice, but we have to choose what is better for us. ಅದು ಮನುಷ್ಯನ ಕಲೆ. ನಮ್ಮ ಹತ್ರ ಎಲ್ಲಾ ಚಾಯ್ಸ್ಗಳು ಬರುತ್ತೆ. ಒಂದು ಯಾವ ವಿಷಯದಲ್ಲಾಗಿರ್ಬೋದು, ಮದುವೆ ವಿಷಯದಲ್ಲಾಗಿರ್ಬೋದು, ಫ್ಯೂಚರ್ ವಿಷಯದಲ್ಲಾಗಿರ್ಬೋದು, ಪಾರ್ಟ್ನರ್ ವಿಷಯದಲ್ಲಾಗಿರ್ಬೋದು, ಕಾಲೇಜು ಸ್ಟಡೀಸ್, ಎಲ್ಲಾ ವಿಷಯದಲ್ಲೂ ನಮ್ಮ ಹತ್ರ ಬೇಕಾದಷ್ಟು ಚಾಯ್ಸ್ ಇರುತ್ತೆ. ಯಾವ್ದು ಬೇಕೋ ಅದನ್ನ ತಗೊಂಡು ಬೇಡ ಆಗಿರೋದನ್ನ ಬಿಸಾಕೋದು ನಮ್ಮ ಕಲೆನ ಕಲ್ಕೋಬೇಕು ಅಷ್ಟೇ. ಎಲ್ಲ ಹೇಳ್ತಾ ಇವಾಗ ಪ್ರತಿಯೊಂದು ಪ್ರೋಗ್ರಾಮು ಗ್ರಂಥಾಲಯ ಅದ್ರ ಬಗ್ಗೆ ಮಾತಾಡೋಣ. ಗ್ರಂಥಾಲಯ, ಲೈಬ್ರರಿ ಅಂದ್ರೆ ಕೇವಲ ಬುಕ್ಸ್ ಇರೋ ಜಾಗ ಅಂತ ನಾನು ಮೊದಲೇ ನಂಬಿದ್ದೆ. ಬಟ್ ಲೇಟರ್ ನಾನು ಕಾಲೇಜಿಗೆ ಹೋದಾಗ ಫೆಸಿಲಿಟೀಸ್ ನೋಡಿದಾಗ ನಂಗೆ ಗೊತ್ತಾಯ್ತು, ಇಷ್ಟು ದೊಡ್ಡ ಲೈಬ್ರರಿ ಇರುತ್ತಾ ಅಂತ. ಇಷ್ಟು ದೊಡ್ಡ ಫೆಸಿಲಿಟೀಸ್ ಇರುತ್ತಾ? ಅಲ್ಲಿ ಕುತ್ಕೊಳ್ಳೋದು ಯಾರು ಇಲ್ಲ. 300 ಅಪ್ರಾಕ್ಸ್ ಆಗಿ ಒಂದು 100 ಚೇರ್ ಆದ್ರೂ ಹಾಕಿದ್ದಾರೆ ನಮ್ಮ ಲೈಬ್ರರಿಗೆ. ಅಲ್ಲಿ ಯಾರು ಜಾಸ್ತಿ ಕುತ್ಕೊಳ್ಳೋದಿಲ್ಲ, ಗಲಾಟೆ ಮಾಡ್ತಾ ಇರ್ತಾರೆ. ಅಲ್ಲಿ ಶಾಂತವಾಗಿ ಓದೋ ಜಾಗ, ಅಲ್ಲಿ ಗಲಾಟೆ ಮಾಡಿ ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡಿ ಏನ್ ಪ್ರಯೋಜನ ಹೇಳಿ? ಸೊ ಪುಸ್ತಕವೆಂಬುದು ಮೌನ, ಮಾತಾಡದೆ ಜೀವನ ಕಲಿಸುತ್ತೆ. ಒಂದು ಪುಟ ತೆರೆದ್ರೆ ಸಾಕು, ಸಾವಿರಾರು ದಾರಿಗಳನ್ನ ತೆರೆಯುತ್ತೆ. ಒಂದೇ ಒಂದು ಪುಸ್ತಕ ನಮ್ಮ ಜೀವನನ ಯಾವ ರೀತಿಯಲ್ಲಿ ಬದಲಾಯಿಸುತ್ತೆ ಅಂದ್ರೆ ನಾವು ಊಹೆ ಕೂಡ ಮಾಡಕ್ ಸಾಧ್ಯನೇ ಇಲ್ಲ. ಒಂದೇ ಒಂದು ಪುಸ್ತಕ ನಮ್ಮ ಲೈಫ್ ಅನ್ನೇ ಚೇಂಜ್ ಮಾಡುವ ಶಕ್ತಿಯನ್ನ ಹೊಂದಿರುತ್ತೆ. ಇವತ್ತು ನೀರಿನ ಬಾಟಲು ಕೂಡ ಫ್ರೀಯಾಗಿ ಸಿಗಲ್ಲ ಈ ಕಾಲದಲ್ಲಿ.
ಲೈಬ್ರರಿ ಕಾರ್ಡ್, ಒಂದೇ ಒಂದು ಲೈಬ್ರರಿ ಕಾರ್ಡ್ ಇಟ್ಕೊಂಡು ನಾವು ಸಾವಿರಾರು ಪುಸ್ತಕಗಳನ್ನ ಓದ್ಬೋದು. ಸಾವಿರಾರು ಪುಸ್ತಕಗಳ ನಾಲೆಡ್ಜ್ ನಮ್ಮ ಕೈಯಲ್ಲಿ ಇದ್ದಂಗೆ ಇರುತ್ತೆ. ಇವತ್ತು ತುಂಬಾ ಡಿಜಿಟಲ್ ವರ್ಲ್ಡ್ ನಡೀತಾ ಇದೆ. ರಿಸೋರ್ಸ್ಗಳ ಮೂಲಕ, ಇ ಬುಕ್ಗಳ ಮೂಲಕ ನಾವು ಲೈಬ್ರರಿಯನ್ನ ನಮ್ಮ ಜೇಬಲ್ಲೇ ಪಾಕೆಟ್ ಅಲ್ಲೇ ಇಟ್ಕೊಂಡು ಓಡಾಡ್ತಿರೋ ಹಾಗೆ ಆಗಿದೆ. ಇದರ ಅಡ್ವಾಂಟೇಜಸ್ ಏನು, ಕಾಮನ್ ಪೀಪಲ್ ಗೆ ಎಷ್ಟು ಹೆಲ್ಪ್ ಆಗುತ್ತೆ ಎಲ್ಲರಿಗೂ ಗೊತ್ತು. ಇವರೆಲ್ಲ ಪಾಪ ಹೇಳಿದ್ದಾರೆ, ಸೊ ಅದ್ರ ಬಗ್ಗೆ ನಾನು ಫೋಕಸ್ ಮಾಡಲ್ಲ, ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಸೊ ಲೈಬ್ರರಿ ಅಂದ್ರೆ ಕೇವಲ ಪುಸ್ತಕ ಇಡೋ ಜಾಗ ಅಂತ ತಿಳ್ಕೊಂಡಿರ್ತೀವಲ್ಲ, ಇವತ್ತು ಲೈಬ್ರರಿ ನೋಡಿ ಹಳೆ ಕಾಲದಲ್ಲಿ ಲೈಬ್ರರಿಗೆ ಇವತ್ತಿನ ಕಾಲದ ಲೈಬ್ರರಿಗಳನ್ನ ಕಂಪೇರ್ ಮಾಡಿದ್ರೆ, ಇವತ್ತು ಲೈಬ್ರರಿ ಕೇವಲ ಪುಸ್ತಕ ಇಡೋ ಜಾಗ ಮಾತ್ರ ಆಗಿಲ್ಲ. ಅಲ್ಲಿ ಕಂಪ್ಯೂಟರ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ, ಡಿಜಿಟಲೈಸ್ ಆಗಿದೆ, ವೈಫೈಗಳು ಕೊಡ್ತಾ ಇದ್ದಾರೆ, ಇನ್ನು ಹಲವಾರು ಫೆಸಿಲಿಟೀಸ್ಗಳು ನಮಗೆ ಲೈಬ್ರರಿಯಿಂದ ಸಿಗ್ತಾ ಇದೆ. ಸೊ ಇದು ನನ್ನ ಓವರ್ ಆಲ್ ಟಾಪಿಕ್ ಆಗಿತ್ತು. ಕೊನೆಯದು ಒಂದು ಮಾತು, ಅಡ್ವೈಸ್. ನಿಮ್ಗೆ ಇಷ್ಟು ಇಲ್ಲಿ ಟೀಚರ್ಸ್ ಗಳಿದ್ದಾರೆ, ನನಗಿಂತ ದೊಡ್ಡವರು ಇದ್ದಾರೆ, ಬಟ್ ನನ್ನ ತಪ್ಪಿದೇನೋ ಸರಿದೇನೋ ನಮಗೂ ಗೊತ್ತಿಲ್ಲ. ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇವತ್ತು ನೀವೆಲ್ಲ ಹೇಳ್ತೀವಿ ಏನಪ್ಪಾ ಅಂದ್ರೆ ನಾವೆಲ್ಲ ದೊಡ್ಡ ದೊಡ್ಡ ಫ್ರೆಂಡ್ಸ್ ಅನ್ನ ಕಾಣ್ತಾ ಇದೀವಿ. ಇವಾಗ ಏನಾಯ್ತು ಅಂದ್ರೆ, ಅಯ್ಯೋ ಸರ್ಗೆ ಅಣ್ಣಗೆ ತುಂಬಾ ಕಷ್ಟ ಇದೆ, ಒಂದ್ ದಿವಸ ಅದ್ ಏನ್ ಹೇಳಿದ್ರು, ಬಟ್ ನೀವೆಲ್ಲ ತಿಳಿಸ್ಕೊಂಡಿದ್ದೀರಾ. ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಸಕ್ಸಸ್ ಪಡಿಬೇಕು ಅಂದ್ರೆ ಕೇವಲ ನಾವು ಗೋಲ್ ಆಗಿರ್ಬೋದು. ಸಕ್ಸಸ್ ಅನ್ನ ಪಡೆಯೋದ್ರಿಂದ ತಡೀಕೆ ಏನೇನಾಗುತ್ತೆ ಅಂದ್ರೆ, ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಕೂಡ ಒಂದು ವಿಷಯ ಆಗಿರ್ಬೋದು. ಯಾಕಂದ್ರೆ ಇವ್ರಿಗೆ ತಗೊಳ್ಳೋಣ, ಇವಾಗ ಒಂದು ಹುಡುಗ ಅಂತ ತಿಳ್ಕೊಳ್ಳಿ. ಅವನ ಡ್ರೀಮ್ ಏನಾಗಿರುತ್ತೆ, IAS IPS ಆಗ್ಬೇಕು ಅಂತ ಇರ್ತಾನೆ ಅಂತ ಅನ್ಕೊಳ್ಳಿ. ಆದ್ರೆ ಅವನ ಫ್ಯಾಮಿಲಿಯಲ್ಲಿ ಅಕ್ಕ ಇರ್ತಾರೆ, ಅವ್ರಿಗೆ ಮದುವೆ ಮಾಡ್ಬೇಕು, ಮನೆ ಅಲ್ಲಿ ಪ್ರಾಬ್ಲಮ್ಸ್ ಗಳಿರುತ್ತೆ, ಹಾಸ್ಪಿಟಲ್ ಫೆಸಿಲಿಟೀಸ್ಗಳು ಬೇಕಾಗಿರುತ್ತೆ ತಂದೆ ತಾಯಿಗೆ, ಅಷ್ಟೊಂದು ದುಡ್ಡಿರಲ್ಲ. ಈ ಎಲ್ಲಾ ಸಮಸ್ಯೆಗಳನ್ನು ಆ ಹುಡುಗ ನೋಡ್ಕೋಬೇಕಾಗಿರುತ್ತೆ. ಮನೆಗೆ ದೊಡ್ಡ ಮಗ ಆದವನು ಆ ಎಲ್ಲಾ ಒಂದು ಜವಾಬ್ದಾರಿಯನ್ನ ತನ್ನ ಹೆಗ್ಲ ಮೇಲೆ ಇಟ್ಕೊಂಡು ಓಡಾಡ್ತಾ ಇರ್ತಾನೆ. ಅವಾಗ ಏನ್ ಮಾಡ್ತಾನೆ, ಅವನಿಗೆ ಈಸಿ ಆಪ್ಷನ್ ಏನಪ್ಪಾ ಅಂದ್ರೆ ಕಾಲೇಜ್ ಡ್ರಾಪ್ ಔಟ್ ಮಾಡ್ಬಿಡ, ಇಲ್ಲ ಓದ್ತಾನೆ ಜಾಬ್ ಮಾಡ್ಕೊಳ್ಳ. ಅದು ಕೆಲವರು ತುಂಬಾ ಓದ್ಬೇಕು ಅನ್ನೋ ಮೆಂಟಾಲಿಟಿ ಇದ್ದ ಮಾತ್ರ ಯೋಚನೆ ಮಾಡೋದು. ಇಲ್ಲ ಏನ್ ಮಾಡ್ತಾರೆ, ಯಾವ್ದಾದ್ರು ಜಾಬ್ ಹುಡ್ಕೊಂಡ್ರೆ ಆಯ್ತು ಅಂತ ಜಾಬ್ ಹುಡ್ಕೊಳ್ತಾರೆ. 9 to 5 ಜಾಬ್ ಸಿಗುತ್ತೆ. 9 ಗಂಟೆಯಿಂದ 5 ಗಂಟೆವರೆಗೂ ಸಂಜೆ ಜಾಬ್ ಮಾಡ್ತಾರೆ. 15 ರಿಂದ 20 ಸಾವಿರವರೆಗೆ ಜಾಬ್ ಸಿಗುತ್ತೆ. ಆ ಜಾಬ್ ಏನ್ ಮಾಡ್ತಾರೆ, ಆ ಜಾಬ್ ಅಲ್ಲಿ ಅವನು ಮಾಡ್ತಾ 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 ಅವನು ಆ ಜಾಬ್ ಅಲ್ಲೇ ಹುಡುಕೋಗ್ಬಿಡ್ತಾನೆ. ಅವ್ನು ಏನ್ ಮಾಡ್ತಾನೆ, ಅವ್ನ ಸುತ್ತಮುತ್ತ ಬೌಂಡ್ರೀಸ್ ಅನ್ನ ಸೆಟ್ ಮಾಡ್ಕೊಬಿಡ್ತಾನೆ. ಅಲ್ಲಿಗೆ ಫುಲ್ ಸ್ಟಾಪ್ ಆಗ್ಬಿಡ್ತಾನೆ ಅವ್ನ ಲೈಫ್. ಯಾಕಂದ್ರೆ ಅವನ ಆ ಅಟ್ಮಾಸ್ಫಿಯರ್ಗೆ ಅಡಾಪ್ಟ್ ಆಗಿರ್ತಾನೆ. ಲೈಕ್ ನನ್ಗೆ ಇದೇ ಜೀವನ, ನನ್ನಿಂದ ಇವಾಗ ಏನು ಮಾಡಕ್ಕಾಗಲ್ಲ ಅಂತ ಅವ್ನ ಡ್ರೀಮ್ ಅನ್ನ ಪಕ್ಕಕ್ಕೆ ಇಡ್ತಾನೆ. ಏನೋ ತಪ್ಪು ಅಂತ ಹೇಳ್ತಿಲ್ಲ, ಅವನು ಆ ಹುಡುಗ ಆದ್ರೂ ತನ್ನ ಫ್ಯಾಮಿಲಿಗೋಸ್ಕರ ತನ್ನ ಡ್ರೀಮ್ಸ್ ಅನ್ನ ಸ್ಯಾಕ್ರಿಫೈಸ್ ಮಾಡ್ತಿದ್ದಾನೆ. ಗುಡ್ ಮಾಡಿ, ಯಾರು ಬೇಡ ಅಂದಿಲ್ಲ. ನನ್ನ ಥಿಂಕ್ ಆಫ್ ಯು ಏನಂದ್ರೆ, ನೀವು ಟೆಂಪ್ರವರಿ ಆಗಿ ಹುಡ್ಕೊಂಡಿರೋ ಜಾಬ್ ಅನ್ನ ಕಷ್ಟ ಅನ್ನೋದು, ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಲೈಫ್ ಟೈಮ್ ಇದ್ದೇ ಇರುತ್ತೆ. ಅದು ಯಾರು ಕೂಡ ಚೇಂಜ್ ಮಾಡಕ್ ಆಗಲ್ಲ ರೆಸ್ಪಾನ್ಸಿಬಿಲಿಟೀಸ್. ಬಟ್ ನೀವು ವೇಟ್ ಮಾಡಬಾರ್ದು. ರೆಸ್ಪಾನ್ಸಿಬಿಲಿಟೀಸ್ ಇದೆ, ನನ್ನ ಜೀವನ ಪಕ್ಕಕ್ಕಿಟ್ಟು ನಾನು ಏನು ಮಾಡಕ್ ಸಾಧ್ಯ, ಇದೇ ಜಾಬ್ ಅಲ್ಲಿ ಮುಂದೆ ಓಡ್ತೀನಿ, ನನ್ನ ಜೀವನ ಮುಂದುವರಿಸ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ನಿಮ್ ಜಾಬಿಗೂ ಅಷ್ಟೇ ಪ್ರಿಯಾರಿಟಿ ಕೊಡಿ. ನಿಮ್ ಫ್ಯಾಮಿಲಿಗೋಸ್ಕರ ದುಡಿತಿದ್ದೀರಾ, ಆಯ್ತು ಕಷ್ಟಗಳನ್ನ ಇದು ಮಾಡಿ. ಫ್ಯಾಮಿಲಿಗೋಸ್ಕರ ಟೈಮ್ ಕೊಡ್ತಿದ್ದೀರಾ, ಜಾಬ್ಗೋಸ್ಕರ ಟೈಮ್ ಕೊಡಿ, ನಿಮ್ ಟ್ರೈನಿಗೋಸ್ಕರ ಟೈಮ್ ಕೊಡಿ. ಯಾಕಂದ್ರೆ ನೀವು ಫೇಲ್ ಆದ್ರೆ ಮತ್ತೆ ಪಾಸ್ ಆಗ್ಬೋದು. ನೀವು IPS ಆಗ್ಬೇಕು, IAS ಆಗ್ಬೇಕು ಅಂತ ಕನ್ಸ್ಬಿಟ್ಟಿದ್ದು ಏನಾದ್ರೂ ಸಾಧ್ಯ ಆಗಿಲ್ಲ ಅಂದ್ರೆ ಆ ರಿಗ್ರೆಟ್ ನಿಮ್ಗೆ ಸತ್ರು ಮರೆಯಕ್ಕಾಗಲ್ಲ. ಅಂದ್ರೆ ಜೀವನ ಪೂರ್ತಿ ಆ ರಿಗ್ರೆಟ್ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಆ ರಿಗ್ರೆಟ್ ಅನ್ನ ಇಟ್ಕೋಬೇಡಿ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಯಾಕಂದ್ರೆ ಫ್ಯಾಮಿಲಿಸ್ಗೋಸ್ಕರ ಎಷ್ಟೆಲ್ಲ ಹುಡುಗರಾಗ್ಲಿ ತಮ್ಮ ಜಾಬ್ ಅನ್ನ ಬಿಡ್ತಿದ್ದಾರೆ, ಏನು ಮಾಡ್ತಾ ಇಲ್ಲ. ಕೊನೆಯ ಒಂದು ಮಾತು, ಫೈನಲ್ ಏನಪ್ಪಾ ಅಂದ್ರೆ, ವೈ ಅನ್ನೋದನ್ನ ನೀವು ಸ್ಟ್ರಾಂಗ್ ಮಾಡಿದ್ರೆ ಹೌ ಅನ್ನೋದು ಆಟೋಮೆಟಿಕ್ ಆಗಿ ಈಸಿ ಆಗ್ಬಿಡುತ್ತೆ. ಅರ್ಥ ಆಗಿಲ್ಲ ಅನ್ಸುತ್ತೆ, ಇನ್ನೊಂದ್ಸತಿ ಹೇಳ್ತೀನಿ. ಹೌ ಅಂದ್ರೆ ವೈ ಅಂದ್ರೆ ನಾವ್ ಯಾಕೆ ಯಶಸ್ಸನ್ನ ಪಡಿಬೇಕು, ನಾವ್ ಯಾಕೆ ಸಕ್ಸಸ್ ಆಗ್ಬೇಕು ಅನ್ನೋದು ನಮ್ಗೆ ಸ್ಟ್ರಾಂಗ್ ಫೀಲಿಂಗ್ ಬಂದು ನಮ್ಗೆ ಗೊತ್ತಾಯ್ತು ಅಂದ್ರೆ ಹೇಗೆ ಸಕ್ಸಸ್ ಆಗ್ಬೇಕು ಅಂತ ಆಟೋಮೆಟಿಕ್ ಆಗಿ ನಮ್ಮ ಮೈಂಡ್ ಅಲ್ಲಿ ಫ್ಲಾಶ್ ಆಗುತ್ತೆ. ಯಾರ ಸಪೋರ್ಟ್ ಬೇಕಾಗಿಲ್ಲ ಅವಾಗ. ಸೊ ವಿ ಹ್ಯಾವ್ ಟು ಬಿ ಲೈಕ್ ಲಯನ್ಸ್. ಒಂದು
ಸಿಂಹ ದಿನ ಪೂರ್ತಿ ಹೇಗೆ ನಿದ್ದೆ ಮಾಡ್ತಾನೆ, ಹೊಟ್ಟೆ ಹಸಿದಾಗ ಏನಾದ್ರೂ ಸಿಕ್ಕಿದ್ರೆ ಸಾಕು ಹೆಂಗೆ ಜಂಪ್ ಮಾಡಿ ಹಿಡ್ಕೊತಾನೆ ಅಂದ್ರೆ ಅದು ವಸ್ತುನ ಬಿಡಕ್ ಸಾಧ್ಯನೇ ಇಲ್ಲ. ಆ ರೀತಿ ನಾವು ನಮ್ಮ ಲೈಫ್ ಅನ್ನ ನಾವು ಮಾಡ್ಕೋಬೇಕು. ನಾವು ಅಷ್ಟೇ ಏನಾದ್ರೂ ಒಂದು ವಿಷಯದಲ್ಲಿ ನಮ್ಗೆ ಸಕ್ಸಸ್ ಆಗ್ಬೇಕು ಅಂತ ಇದ್ರೆ ದಿನಪೂರ್ತಿ ಏನಾದ್ರೂ ಮಾಡ್ಕೊಳ್ಳಿ, ಯಾರ ಜೊತೆಗಾದ್ರೂ ಇರ್ಲಿ, ಹೇಗಾದ್ರೂ ಇರ್ಬೇಕು. ಬಟ್ ಏನಾದ್ರೂ ಮಾಡ್ಬೇಕು ಅನ್ನೋ ಟೈಮ್ ಬಂದಾಗ ಯಾರೇ ಆಗಿರ್ಲಿ, ಕಾಂಪಿಟೇಟರ್ ಎಷ್ಟೇ ಇರ್ಲಿ, ಬಂದಿದ್ದು ನಿಮ್ ಕೈಯಲ್ಲಿರೋದನ್ನ ಯಾವತ್ತೂ ಬಿಟ್ಕೊಳ್ಬೇಡಿ. ಕ್ಯಾಚ್ ಮಾಡ್ತಾ ಇರ್ಬೇಕು, ಕಿಲ್ ಮಾಡ್ಬೇಕು, ವಿನ್ ಆಗ್ಬೇಕು, ಇಷ್ಟೇ ನಿಮ್ ಮೈಂಡಲ್ಲಿ ಇರ್ಬೇಕು. ಸೊ ನಾನು ಆಮೇಲೆ ಸರ್ ಹೇಳ್ತಾ ಇದ್ದೀನಿ, ಇವೆಲ್ಲ ಮಾತಾಡ್ತಿರ್ಬೇಕಾದ್ರೆ ಒಂದು ವಿಷಯ ತುಂಬಾ ಅಬ್ಸರ್ವ್ ಮಾಡಿದೆ. ಎಲ್ಲ ಕಾಲೇಜಲ್ಲೂ ಈ ರೀತಿ ಸ್ಕೂಲ್ಗಳಲ್ಲಿ ಈ ರೀತಿ ಸಪೋರ್ಟ್ ನಿಜವಾಗ್ಲೂ ಮಾಡಲ್ಲ. ಕಾಲೇಜ್ ಮುಗ್ಮೇಲೂ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ನಿಮ್ಗೆ ಜಾಬ್ ಅಥವಾ ಪ್ಲೇಸ್ಮೆಂಟ್ ಅಲ್ಲಿ ಹೆಲ್ಪ್ ಮಾಡೋದು, ಅಥವಾ ಬೇರೆ ಕಾಲೇಜಿಗೆ ಸೇರೋದಕ್ಕೆ ಹೆಲ್ಪ್ ಮಾಡೋದು ನಾನು ತುಂಬಾ ನೋಡಿದ್ದೀನಿ. ಬಟ್ ಈ ರೀತಿ ಯಾರು ಟೀಚರ್ಸ್ ಗಳಿಗೆ ಬೆಲೆ ಕೊಡುವಂಥದ್ದು, ಅವ್ರು ಮಾಡಿರುವಂತ ಕೆಲಸಕ್ಕೆ ಹೆಮ್ಮೆ ಪಡೋ ದೇವರಿಗೆ ಹೋಲಿಸ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಅಂಡ್ ಈ ರೀತಿನೇ ಸರ್ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ, ನಮ್ಮಂತವರಿಗೆ ಬೇರೆ ಫ್ಯೂಚರ್ ಬಿಲ್ಡ್ ಆಗುತ್ತೆ, ಅವ್ರ ತಂದೆ ತಾಯಿ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇಷ್ಟೆಲ್ಲ ಮಾತಾಡಿದ್ದೀನಿ, ಬೋರ್ ಆಗಿದೆಯೋ ಇವಾಗ ಗೊತ್ತಿಲ್ಲ, ಬಂದು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾತಾಡಿದ್ದೀನಿ ಅಲ್ಲ, ನಾನು ಇಲ್ಲಿ ಒಂದು ಇಬ್ರು ಅಥವಾ ಒಬ್ರು ನನ್ನ ಮಾತನ್ನ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಒಬ್ರು ಯಾರೋ ಇವ್ರು ಏನೋ ಮಾತಾಡಿದಾಳಲ್ಲ, ಏನೋ ಸ್ವಲ್ಪ ಸ್ಪೆಷಲ್ ಆಗಿತ್ತು, ಏನಾದ್ರು ಮಾಡ್ಬೇಕು, ನಾವು ಹೀಗೆ ಆಗ್ಬೇಕು ಅನ್ನೋ ಒಬ್ರಿಗಾದ್ರೂ ಬಂದ್ರೆ ನಾನು ಅಲ್ಲಿಂದ ಹೀಗೆ ಬಂದಿದ್ದು ಸಾಕಾಗುತ್ತೆ. ಅವ್ರು ಕಲ್ಸಿರೋದು ಪಾಪ 6 ವರ್ಷ ಪ್ರಯತ್ನ ಪಟ್ಟಿದ್ರಲ್ಲ, ಅದಕ್ಕೆ ಸಾಕಾಗುತ್ತೆ, ಕಷ್ಟ ಆದ್ರೆ ಸಾಕು. ಸೊ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಅನಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. Thank you, Chandra. Your words of motivation and your words of self-information